ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಟು ಫ್ಯಾಷನ್ ಟಾಕ್ಸ್. ಈ ಒಂದು ವೀಡಿಯೋದಲ್ಲಿ ನಾನೇನು ತಿಳಿಸ್ತೀನಿ ಅಂದರೆ ಫ್ಯಾಷನ್ ಅಂದರೆ ಏನು, ಫ್ಯಾಷನ್ ಯಾವಾಗ ಪಬ್ಲಿಷ್ ಆಯಿತು, ಯಾರು ಪಬ್ಲಿಷ್ ಮಾಡಿದ್ರು, ಅದರ ಬಗ್ಗೆ ನಾನು ತಿಳಿಸ್ತೀನಿ. ಇವಾಗ ನಾವು ಟೈಲರಿಂಗ್ ಕಲಿತಿದ್ದೀವಿ. ಟೈಲರಿಂಗ್ ಎದಕ್ಕೆ ಕಲಿತೀವಿ? ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಕಲಿತು ಒಂದು ಬೊಟಿಕ್ ಥರ ಇಟ್ಟು ನಾವು ಅರ್ನ್ ಮಾಡಬೇಕಂತ ಕಲಿತೀವಿ. ಅದಕ್ಕೆ ಬೇಸಿಕ್ ನಾಲೆಜ್ ಬೇಕಲ್ಲ, ಅದಕ್ಕಾಗಿ ನಾವು ಇವತ್ತು ಬೇಸಿಕ್ನ ಕಲಿಯೋಣ. ಫ್ಯಾಷನ್ ಈಸ್ ಎ ಟರ್ಮ್ ಆಫ್ ದ ಯೂಸಿಂಗ್ ಇಂಟರ್ಚೇಂಜಬಲಿ ಅಂದರೆ ಮಿಸ್ ಮ್ಯಾಚ್ ಮಾಡೋದು. ಒಂದು ಔಟ್ಫಿಟ್ ಕ್ರಿಯೇಟ್ ಮಾಡ್ತಿರಲ್ಲ, ಅದಕ್ಕೆ ಜ್ಯುವೆಲರೀಸ್, ಆಕ್ಸೆಸರೀಸ್ ಎಲ್ಲ ಸೆಟ್ ಮಾಡೋದು. ಟು ಡಿಸ್ಕ್ರೈಬ್ ದಿ ಕ್ರಿಯೇಷನ್ of the clothing and footwear, accessories and cosmetics and jewelry of the different cultural accents and their mix and match into outfits that depict. ಹಂಗಂದ್ರೆ ಏನಂದರೆ ಪೇಂಟಿಂಗ್, ಡ್ರಾಯಿಂಗ್. ಒಂದು ಕ್ಲೈಂಟ್ ಬಂದು ನಿಮಗೆ ಔಟ್ಫಿಟ್ ಕೊಡ್ತಾರಂದರೆ ನೀವು ಆ ಔಟ್ಫಿಟ್ ಹೆಂಗೆ ಬರುತ್ತೆ ಅಂದರೆ ಡ್ರಾಯಿಂಗ್ ಮಾಡಿ ತೋರಿಸ್ತಾರಲ್ಲ, ಅದೇ ಡಿಪೆಟ್. ನಾನು ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಡ್ರಾಯಿಂಗ್ ಐತಲ್ಲ, ಸ್ಕೆಚ್ ಐತಲ್ಲ, ಅದೇ ಡಿಪೆಟ್. ದಿಸ್ ಇಸ್ ಎ ವೇ ಆಫ್ ಡ್ರೆಸ್ಸಿಂಗ್ ಸ್ಟೈಲ್ ಆ್ಯಂಡ್ ಟ್ರೆಂಡ್ಸ್ ಆಸ್ ಸಿಗ್ನಿಫಿಕೇಷನ್ ಆಫ್ ಸೋಷಲ್ ಸ್ಟೇಟಸ್, self-expression and group belonging as a multifaceted. The fashion describes industry, styles, aesthetics and trends. ನಾನು ಕನ್ನಡ ಒಳಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಶಾರ್ಟ್ ಆ್ಯಂಡ್ ಸ್ವೀಟ್. ಫ್ಯಾಷನ್ ಅಂದರೆ ಏನಂತ. ಫ್ಯಾಷನ್ ಏನಿಲ್ಲ, ನೀವು ಡ್ರೆಸ್ ಸೆನ್ಸ್ನ ಹೆಂಗೆ ಮಾಡ್ಕೊತೀರಿ, ನೀವು ಹೊರಗೆ ಹೋದರೆ ಯಾವ ಡ್ರೆಸ್ಸಿಗೆ ಯಾವ ಜ್ಯುವೆಲರಿ ಹಾಕ್ತೀರಿ, ಯಾವ ಸ್ಲಿಪ್ಪರ್ಸ್ ಹಾಕ್ತೀರಿ, ಯಾವ ಕಾಸ್ಮೆಟಿಕ್ಸ್ ಅಂದರೆ ಕ್ರೀಮ್ಸ್ ಅದೆಲ್ಲ ಯಾವ್ದು ಹಾಕ್ತೀರಿ ಅಂದರೆ ಮ್ಯಾಚ್ ಆಗಿರಬೇಕು, ಅದೆಲ್ಲ ಫ್ಯಾಷನ್ ಒಳಗೆ ಬರ್ತೈತೆ. ಇಂಡಸ್ಟ್ರಿಯಲ್ ಆಗ, ಸೋಷಲ್ ಆಗ, ಹಿಂಗೆ ಸೆಲ್ಫ್ ಎಕ್ಸ್ಪ್ರೆಷನ್, ನೀವು ಮಕ್ಕಳದೊಳಗೆ ಹಿಂಗೆ ಎಕ್ಸ್ಪ್ರೆಷನು ಏನಪ್ಪ ಈ ಚೆನ್ನಾಗಿ ಫ್ಯಾಷನ್ ಆಗಿದ್ದಾಳೆ ನೋಡು ಅಂತ ಮಾತಾಡ್ತೀವಲ್ಲ, ಆ ಥರನೇ ಫ್ಯಾಷನ್. ಅದೇ ನಾಲೆಡ್ಜು ಇವಾಗ ಟೈಲರಿಂಗ್ ಬಂದರೆ ಏನು ನಾಲೆಡ್ಜ್ ಬೇಕು ಅಂದರೆ ಡ್ರೆಸ್ಸಿಗೆ ಯಾವುದು ಬಟ್ಟೆ ಸೂಟ್ ಆಗ್ತೈತಿ, ಯಾವ ಜ್ಯುವೆಲರಿ ಸೂಟ್ ಆಗ್ತೈತಿ, ಅದೆಲ್ಲ ನಾವು ಮಿಸ್ ಮ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ಫ್ಯಾಷನ್. Thank you for watching my channel. Like this video, want me subscribe my channel please.